ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಶುಕ್ರವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಿಮಗೆ ಇಂಗ್ಲೀಷ್ ಗ್ರಾಮರು ಮತ್ತು ಕನ್ನಡ ವ್ಯಾಕರಣಗಳು ಗೊತ್ತಾಗಬೇಕಿದ್ರೆ ನೀವು ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೋಡ್ಬೋದು, ತಿಳ್ಕೊಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಬೇಕಾಗಿದ್ದರೆ ಅವರು ಕೂಡ ನೀವು ಹೇಳ್ಬೋದು, ನನಗೆ ಸಹಾಯ ಮಾಡ್ಬೋದು. ಅವರು ಕೂಡ ತಿಳ್ಕೊಳ್ಳಿ, ಬುದ್ಧಿವಂತರಾಗಲಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸಿನ ಒಳಗಡೆ ಹೋಗೋಣ. ಇವತ್ತು ನಾವು ದಿನಾಲು ಉಪಯೋಗಿಸುವ ಶಬ್ದಗಳನ್ನ ತಿಳಿಯೋಣ. ಇಂಗ್ಲೀಷಲ್ಲಿ ತಿಳಿಯೋಣ. ಹಾಗೆ ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ. ಈ ಹೊತ್ತಿನ ಮೊದಲನೇ ವರ್ಡು 2729 ಫಾರ್ಗೆಟ್ ಅಂದರೆ FOR ಫಾರ್ ಟಿಕೆಟ್. ಫಾರ್ಗೆಟ್ ಅಂದರೆ ಮರೆತು ಹೋಗು ಅಂತ ಕನ್ನಡದಲ್ಲಿ ಅರ್ಥ ಬರುತ್ತೆ. ನಂತರ 2730 ಇಲ್ಲಿ ಕೂಡ ಹಾಗೆ ಇದೆ. FOR ಫಾರ್ GIVE ಒಟ್ಟಾಗಿ ಹೇಳಿದರೆ ಫಾರ್ಗಿವ್ ಅಂದರೆ ಕ್ಷಮಿಸಿ ಅಂತ ಆಗುತ್ತೆ. ನಿಮಗೆ ಕೇವಲ ಗಿವ್ ಗೊತ್ತಾಗಬೇಕಾಗಿದ್ರೆ ಅದು 2731 ಇದೆ. 2731 ಗಿವ್ ಅಂತಿದೆ. ಗಿವ್ ಅಂದರೆ ಕೊಡುವಂತಾಗುತ್ತೆ. ಸ್ಪೆಲ್ಲಿಂಗು GIVE ಗಿವ್. ಹಾಗೆ 2732 ಅಲ್ಲಿ ಗೆಟ್ ಇದೆ. GET ಗೆಟ್ ಅಂದರೆ ಪಡೆದುಕೋ ಅಂತಾಗುತ್ತೆ. ನಂತರ 2733 ಅಲ್ಲಿ ಬರ್ನ್ ಇದೆ. BURN ಬರ್ನ್ ಅಂದರೆ ಬೆಂಕಿಯನ್ನು ಸುಡುವಂತಾಗುತ್ತೆ. ನಂತರ 2734 DO ಅಂದರೆ ಮಾಡುವಂತಾಗುತ್ತೆ. 2735 ಡ್ರೀಮ್ DREAM ಡ್ರೀಮ್ ಅಂದರೆ ಕನಸು ಕಾಣುವಂತಾಗುತ್ತೆ. 2736 EAT ಅಂದರೆ ತಿನ್ನುವಂತಾಗುತ್ತೆ. ಆಗುತ್ತೆ. 2737 ಕ್ಯಾಚ್ ಅಂದರೆ ಹಿಡಿ ಅಂತಾಗುತ್ತೆ. ಸ್ಪೆಲ್ಲಿಂಗ್ ನೋಡಿ, CATCH ಕ್ಯಾಚು ಅಂದರೆ ಹಿಡಿ ಅಂತಾಗುತ್ತೆ. ಅದು 2737 ಇದೆ. ಹಾಗೆ 2738 ಚೂಸ್ ಇದೆ. CHOOS ಚೂಸ್ ಅಂದರೆ ಆಯ್ಕೆ ಮಾಡೋಂತಾಗುತ್ತೆ. ಇಲ್ಲಿವರೆಗೂ ನಾನು 2738 ಇಂಗ್ಲೀಷ್ ಶಬ್ದಗಳು ಅರ್ಥಗಳು ಹೇಳಿದ್ದೀನಿ. ಅವುಗಳ ಅರ್ಥಗಳು ಹೇಳಿದ್ದೀನಿ. ಕೊನೆಗೆ ಅವುಗಳ ಸ್ಪೆಲ್ಲಿಂಗ್ ಕೂಡ ಹೇಳಿದ್ದೀನಿ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ಕಲ್ತ್ಕೊಳ್ಳೋಣ. ಹಾಗೆ ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ, ಬುದ್ಧಿವಂತರಾಗಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲಾಸ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಸಿ ಯು ಸೂನ್.